ಪ್ರಾರ್ಥನೆ ಮಾಡ್ಕೊಳ್ಳೋ ನಿಮಿಷ. ಪ್ರೀತಿಯ ತಂದೆಯಾದ ದೇವರೇ, ನಮ್ಮ ಮಾತುಗಳನ್ನು ನಮ್ಮ ಹೃದಯದ ಧ್ಯಾನವನ್ನು ನಿನಗೆ ಒಪ್ಪಿಸ್ತಾ ಇದ್ದೇವೆ. ನಮ್ಮ ಚಿತ್ತ ಅಲ್ಲ, ನಿನ್ನ ಚಿತ್ತಕ್ಕನುಗುಣವಾಗಿ ನಿನ್ನ ವಾಕ್ಯದ ಮೂಲಕ ನಮಗೆ ಮಾತಾಡಬೇಕಾಗಿ ಯೇಸು ನಾಮದ ಬೇಡ್ಕೊತೀವಿ ನಮ್ಮ ತಂದೆ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಕ್ಕಳೇ, ಒಂದು 5 ನಿಮಿಷ ಹೊರಗಡೆ ಹೋಗ್ತಾರೆ ಮಕ್ಕಳು. ನೀವು ಕರೆಂಟ್ ಬಂದಮೇಲೆ ಹೋಗ್ರಿ ಮಕ್ಕಳು. ನೀವು ಯಾಕಂದ್ರೆ ನಮ್ಗೆ ಡಿಸ್ಟರ್ಬ್ ಆಗ್ತದಪ್ಪ ನೀವು ಮಾತಾಡಿದೆ. ಈ ಕಡೆ ನೋಡ್ಬೇಕು, ಮೇಲೆ ನೋಡ್ಬೇಕು, ನನಗೆ ನೋಡ್ಬೇಕು ನೋಡಿ. ಓಕೆನಾ? ಹೇಳಪ್ಪ, ಪ್ರಸಂಗ ಹೇಳೆ, ವಾಕ್ಯ ಹೇಳೆ. ರೈಟ್. ಭಾಳ ಸಂತೋಷ ನಿಮ್ಮೆಲ್ಲರೂ ನೋಡಿ. ಕೆ ಹೊಸಳ್ಳಿ ಅಂತ ನನಗೆ ಅರ್ಥ ಆಗಲ್ಲ. ಕೆ ಅಂದರೆ ಯಾಕೆ ಬರ್ತದೆ ಅಂತ. ಆಮೇಲೆ ಇವರು ಹೇಳೋದು, ನಮ್ಮ ಸಾಯಮನಯ್ಯನವರು ಖಾನಾಪುರ ಹೊಸಳ್ಳಿ ಅಂತ ಅಲ್ವಾ? ಅದಕ್ಕೆ ಖಾನಾಪುರನ, ಅದಕ್ಕೆ ಕೆ ಹೊಸಳ್ಳಿ ಏನಂತ ಕರೀತಾರೆ. ಸರಿ, ಏನಿರಲಿ, ಇವತ್ತಿನ ದಿನ ದೇವರು ತನ್ನ ಚಿತ್ತಕ್ಕನುಗುಣವಾಗಿ ನಿಮ್ಮ ಮಧ್ಯದಲ್ಲಿ ನಮ್ಮನ್ನು ಸೇರಿಸಿದ್ದಾನೆ. ನಮ್ಮ ಸ್ತೋತ್ರವಾಗಲಿ. ನಮ್ಮನ್ನು, ನನ್ನ ಜೊತೆ ಬಂದ ಸೇವಕರನ್ನು, ನಮ್ಮ ಸಹೋದರರನ್ನು ನೀವು ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿದ್ದೀರಿ. ನಿಮ್ಮ ಸ್ವಾಗತಕ್ಕಾಗಿ ನಾವು ನಿಮಗೆ ವಂದನೆ ಸಲ್ಲಿಸ್ತೇವೆ. ಮತ್ತು ಇಲ್ಲಿ ಉತ್ತಮವಾದ ರೀತಿಯಲ್ಲಿ ಸೇವೆ ಮಾಡ್ತಂಥ ಘನವಂತ ರಾಜರತ್ನವಯ್ಯನವರನ್ನು, ಅಮ್ಮನವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ನಿಮ್ಮ ಉತ್ತಮ ಸೇವೆಗಾಗಿ ಸಹ ನಾನು ಶ್ಲಾಘಿಸ್ತೇನೆ. ದೇವ್ರ ವಾಕ್ಯಕ್ಕೆ ನಾವು ಹೋಗೋಣ. ಸ್ವಲ್ಪ ತೋಯಕ್ಕೆ ಇಲ್ಲಿ 2 ವಿಷಯಗಳು ಇವತ್ತೇನಿದೆ ವಿಶೇಷ? ಮಕ್ಕಳ ಹಬ್ಬ. ಮತ್ತು ಇನ್ನೊಂದು ಹಬ್ಬ ಯಾವುದು? ಕೂರಿಗೆ ಹಬ್ಬ. ಈ ಮಕ್ಕಳ ಹಬ್ಬ, ಕೂರಿಗೆ ಹಬ್ಬ, ಇವೆರಡು ಇರುವಾಗ ಯಾವ ಹಬ್ಬ ಬಗ್ಗೆ ಹೇಳಬೇಕು ನಾನು? ಮಕ್ಕಳ ಬಗ್ಗೆ ಹೇಳೆ, ಕೂರಿಗೆ ಹಬ್ಬ ಬಗ್ಗೆ ಹೇಳೆ? 2 ಹೇಳ್ಬೇಕಾ? ಸರಿ, 2 ಸ್ವಲ್ಪ ಹೇಳ್ತೀನಿ. ಓಕೆ. ಇಲ್ಲಿ ಕುಂತವ್ರು ನಮಗೆ ನಾನು ಗಿಡ್ಡ, ಕೆಲವೊಬ್ರು ಕಾಣಂಗಿಲ್ಲ. ಅರ್ಥ ಆಗ್ತಲ್ರಪ್ಪ? ಧರ್ಮೋಪದೇಶ ಕಾಂಡದಲ್ಲಿ ನಿಮಗೆ ತೆಗಿಯೋಕೆ ಆಗುತ್ತದೆ ಇಲ್ಲ ಗೊತ್ತಿಲ್ಲ ನೋಡ್ರಿ. ಕಾಣಿಸ್ತವ್ರಿ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6-7 ಹೋದ್ರೆ ಯಾರಾದರೂ? ಒಂದು ನಿಮಿಷ ಇಲ್ಲಿ ಕೇಳಿಸ್ಕೊಡ್ರಿ ಮಕ್ಕಳೇ. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ಇರಬೇಕು. ಇಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ ಮೋಶೆ ತನ್ನ ಇಸ್ರೇಲರಿಗೆ ಹೇಳುವಂಥ ಮಾತು, ತನ್ನ ಜನರಿಗೆ ಹೇಳುವಂಥ ಮಾತು, ಇವರು ಹೊಳೆ ದಾಟಿ ತಮ್ಮ ರಾಜ್ಯವನ್ನು ಸ್ಥಾಪಿಸ್ಕೊಳ್ಳೋದಕ್ಕಾಗಿ, ತಮ್ಮ ಡೇರಿಯನ್ನು ಇಟ್ಕೊಳ್ಳೋದಕ್ಕಾಗಿ ಅವರು ಆಲೋಚನೆ ಮಾಡ್ತಾರೆ. ಕಾನಾನ್ ದೇಶಕ್ಕೆ ಹೋಗಬೇಕಾಗಿದೆ ಅಲ್ವಾ? ದೇವರು ನೇಮಕ ಮಾಡಿದಂಥ ಆ ದೇಶಕ್ಕೆ ಹೋಗಬೇಕಾಗಿದೆ. ಆವಾಗ ಹೇಳಿದಂಥ ಮಾತುಗಳಲ್ಲಿ ಒಂದು ಮಾತು ಯಾವುದು? ಮಕ್ಕಳ ಕುರಿತಾಗಿ ಬರೆಯಲ್ಪಟ್ಟಿದೆ. ಹಲವಾರು ವಿಷಯಗಳಿವೆ. ಇಲ್ಲಿ ಹೇಳ್ತಿದ್ದಾನೆ, ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ಇರಬೇಕು. ಇವತ್ತು DSIನವರು ಬಂದು ನಿಮಗೆ ಹೇಳುವಂಥ ಈ ಮಾತುಗಳು ಎಲ್ಲಿರಬೇಕು? ನಿಮ್ಮ ಹೃದಯದಲ್ಲಿ ಇರಬೇಕು. ನಾವು ಯಾವಾಗ ಬಂದು ಕೇಳಿದ್ರು ಹೇಳ್ಬೇಕಯ್ಯ, ಇಂಥ ದಿನ ಬಂದಿದ್ದೀರಿ, ಇಂಥ ವಾಕ್ಯ ಹೇಳಿದ್ದೀರಿ. ಯಾವ ವಾಕ್ಯ? ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ನೇ ವಚನ ನೆನಪಿಟ್ಕೊಳ್ರು. 6:6. ಸರಿ, ಹಾಗಾದರೆ ಹೃದಯದಲ್ಲಿರಬೇಕು ಎಂಬುದಾಗಿ ಹೇಳುವಾಗ ಯಾವ ವಿಷಯದಲ್ಲಿ ಹೃದಯದಲ್ಲಿ ಇಡಬೇಕು? ಮಕ್ಕಳೇ, ನಾನು ಏನು ಹೇಳಿದ್ರಪ್ಪ? ಕೈ ಜೋಡಿಸಿ ನಿಮಗೆ. ಯೇಸು ಸ್ವಾಮಿಯನ್ನು ಹಿಡ್ಕೊಂಡ್ರು, ಎಲ್ಲ ಬಿಟ್ಟು ಮನೆಗಳು ಎಲ್ಲಿಡಬೇಕು? ಆ ಜಾಗದಲ್ಲಿ ಇಡಬೇಕು. ಹಾಗಾದರೆ ಇಲ್ಲಿ ಮೋಶೆ ಹೇಳ್ತಿದ್ದಾನೆ, ನಾನು ಹೇಳುವಂಥ ಮಾತುಗಳು ಎಲ್ಲಿಡಬೇಕು?
ಪ್ರಿಯರೇ, ಇವತ್ತು ನಾವು ನಮ್ಮ ಹೃದಯಗಳನ್ನು ಯಾರಿಗೆ ಒಪ್ಪಿಸಿದ್ದೇವೆ? ದೇವರಿಗೆ ನಾವು ಒಪ್ಪಿಸಿದ್ದೇವೆ. ನಮ್ಮ ಪಿತೃಗಳು ಅಂತ ಹೇಳ್ತಾರೆ. ಪಿತೃಗಳಂದ್ರೆ ಯಾರು? ನಮ್ಮ ಹಿರಿಯರು, ತಾತ ಮುತ್ತಾತಂದ್ರು ಅಲ್ಲವ. ಒಂದು 4 ತಲೆ ಹೋಗ್ಯಾವ, ಎಷ್ಟು ತಲೆ ಹೋಗ್ಯಾವ್ರಪ್ಪ ಇಲ್ಲಿಗೆ? 3 ತಲೆನಾ? ಕನಿಷ್ಠ 3-4 ತಲೆನೂ ಹೋಗಿರ್ತವೆ. ತಲೆ ಅಂತ ಅರ್ಥ ಆಯ್ತಲ್ರ? ತಲಾಂತರಗಳು ಅಂತ ಹೇಳ್ತಾರೆ. 100 ವರ್ಷ, 200 ವರ್ಷ, 300 ವರ್ಷ ಅಲ್ವಾ? ಅವಾಗಿನಿಂದ ನಮ್ಮ ಪಿತೃಗಳು ಎಲ್ಲವನ್ನು ಬಿಟ್ಟುಕೊಟ್ಟಿದ್ದಾರೆ. ಅವರು ಆಚರಿಸ್ತಿರುವಂಥ ಪದ್ಧತಿಗಳು, ಅವರ ನಂಬಿಕೆಗಳು, ಅವರ ಆಚಾರಗಳು ಅವೆಲ್ಲವನ್ನು ಬಿಟ್ಟುಕೊಟ್ಟು ಯಾರನ್ನು ಭದ್ರವಾಗಿ ಇಟ್ಕೊಂಡ್ರೆ? ಅವರು ಯಾರನ್ನ? ಯೇಸು ಸ್ವಾಮಿಯನ್ನು ಹಿಡ್ಕೊಂಡು ಭದ್ರವಾಗಿ ಇಟ್ಕೊಟ್ರು. ಅವ್ರ ಹಿಂದೆ ಏನು ಮಾಡ್ತಿದ್ರು? ಏನು ಪೂಜೆ ಮಾಡ್ತಿದ್ರು? ತೆಂಗಿನಕಾಯಿ ಹೊಡ್ತಿದ್ರು, ಏನು ಏನೇ ಮಾಡ್ತಿದ್ರು. ಆದರೆ ಯಾವಾಗ ಯೇಸು ಸ್ವಾಮಿಯನ್ನು ನಂಬಿಕೊಂಡ್ರು, ಯಾವಾಗ ಯೇಸು ಸ್ವಾಮಿಯನ್ನು ತಮ್ಮ ಹೃದಯದಲ್ಲಿ ಇಟ್ಕೊಂಡ್ರು, ಆಗ ಎಲ್ಲವನ್ನು ಏನು ಮಾಡಿದ್ರು? ಎಲ್ಲವನ್ನು ಬಿಟ್ಟುಕೊಟ್ರು. ಈಗ ಹೃದಯದಲ್ಲಿ, ನಮ್ಮ ಪಿತೃಗಳ ಹೃದಯದಲ್ಲಿ, ನಮ್ಮ ಹಿರಿಯರ ಹೃದಯದಲ್ಲಿ ಏನಿತ್ತು? ಇವಾಗ ಕೇವಲ ಯೇಸು ಸ್ವಾಮಿ ಮಾತ್ರ, ದೇವರ ವಾಕ್ಯ ಮಾತ್ರ ಹೃದಯದಲ್ಲಿದೆ. ಇವತ್ತಿನ ದಿನ ಅದು ನಮ್ಮ ಹೃದಯದಲ್ಲಿ ಸಹ ಬಂದಿದೆ. ಯೇಸುವೆ ನನ್ನ ಮತ್ತು ನಿನ್ನ ಹೃದಯದಲ್ಲಿ ಇದ್ದಾನೆ. ನಾವು ಎಷ್ಟು ಪುಣ್ಯವಂತ, ನಾವು ಧನ್ಯರೇ. ಸರಿ, ಹಾಗಾದ್ರೆ ಇಲ್ಲಿ ಹೇಳುವಂಥ ಮಾತು, ನಿಮ್ಮ ಹೃದಯದಲ್ಲಿ ನಾನು ಹೇಳುವಂಥ ಮಾತುಗಳು ಇಡಬೇಕು ಎಂಬುದಾಗಿ. ಕೆಳಗಡೆ ಮಾತು ನೋಡ್ರಿ, ಏನು ಹೇಳ್ತಾನೆ? ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ ದಾರಿ ನಡೆಯುವಾಗಲೂ ಓದ್ರಿ. ಹಾಂ 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 ಅಲ್ಲೆಲೂಯಾ, ಅಲ್ಲೆಲೂಯಾ. ಎಷ್ಟು ಜನಕ್ಕೆ ನಿದ್ದೆ ಬಂದಾದ್ರೆ? ಊಟ ಮಾಡಿ ಬಂದಿದ್ರೆ ನಿದ್ದೆ ಮಾಡ್ತಿದ್ರು. ನಾನೇನು ಸ್ನೇಹ ಊಟ ಮಾಡಿಲ್ಲ ಅಲ್ವಾ, ಅದಕ್ಕೆ ನಿದ್ದೆ ಬರೋಂಗಿಲ್ಲ. ಏನು ಹೇಳ್ತಾನೆ? ನಡೆಯುವಾಗಲೂ, ಮಲಗುವಾಗಲೂ, ಹೇಳುವಾಗಲೂ ನಾನು ಹೇಳುವಂಥ ಮಾತುಗಳು ನಿಮ್ಮ ಮಕ್ಕಳಿಗೆ ನೀವೇನು ಮಾಡಬೇಕು? ಅಭ್ಯಾಸ ಮಾಡಿಸಿರಿ. ಅವ್ರಿಗೆ ಹೇಳ್ರಿ, ನೀವು ಅವ್ರಿಗೆ ಬೋಧಿಸಿರಿ. ಮೋಶೆ ಹೇಳುವಂಥ ಮಾತು, ನಿಮ್ಮ ಮಕ್ಕಳಿಗೆ ನೀವು ಎಚ್ಚರಿಕೆ ಮಾತು ತಿಳಿಸಿರಿ. ಯಾವಾಗ? ನಡೆಯುವಾಗ ಮತ್ತು ಮಲಗುವಾಗ, ಕೂತಿರುವಾಗ. ಹಿರಿಯರು, ತಂದೆ ತಾಯಿಂದರು ನಿಮ್ಮ ಮಕ್ಕಳಿಗೆ ನಾವೇನು ಬೋಧಿಸ್ತೀವಿ? ನಾವು ಕೂತಿರುವಾಗ ನಾವೇನು ಹೇಳ್ತೀವ್ರಿ ಮಕ್ಕಳಿಗೆ? ಕೂತಿರುವಾಗ ನಮ್ಮ ಮಕ್ಕಳನ್ನು ಕುಂತಿರ್ತಾರಲ್ವ, ಕುಂತಿರುವಾಗ ನಾವು ಹೇಳುವಂಥ ಮಾತುಗಳೇನ್ರಿ? ನೆಟ್ಟು ಕೂತ್ಕೊ ಅಂತ ಹೇಳ್ತೀವಿ, ಕಾಲು ಸೇರಿ ಮಾಡ್ಕೊ ಅಂತ ಹೇಳ್ತೀವಿ ಅಲ್ರಮ್ಮ? ಹೇಳ್ತಿರಲ್ಲಮ್ಮ? ಕೂತಿರುವಾಗ ಹೇಗೆ ಕೂತ್ಕೊಳ್ಬೇಕು, ದೊಡ್ಡರ ಮುಂದೆ ಸಣ್ಣರ ಮುಂದೆ ಹೇಗೆ ಕೂತ್ಕೊಳ್ಬೇಕು ಅಂತ ನಾವು ಕಲಿಸ್ತೀವಿ. ನಾವು ನಡೆಯುವಾಗ ಹೆಂಗೆ ನಡಿಬೇಕಂತ ಹೇಳ್ತೀವಿ ನಾವು? ದಾರಿ ನೋಡಿ ನಡಿ ಅಂತ ಹೇಳ್ತೀವಿ ನಾವು. ಅಕ್ಕಪಕ್ಕ ನೋಡಿ ನಡಿಬೇಡ. ಏನು ನೋಡಿ ನಡಿ? ಆ ಕಡೆ ಈ ಕಡೆ ನೋಡ್ತೀರಿ, ಕೆಳಗಡೆ ಏನು ತುಳ್ತೀವಿ ನಾವು? ಮುಳ್ಳು ತುಳ್ತೀವಿ, ಸಗಣಿ ತುಳ್ತೀವಿ, ಇನ್ನು ಏನೇನು ತುಳ್ಬೇಕು ಎಲ್ಲ ತುಳಿತೀವಿ ನಾವು ಅಲ್ಲ. ಅದಕ್ಕಾಗಿ ಹಿರಿಯರು ಏನು ನಡಬೇಕು? ನೆಟ್ಟಗೆ ನಡ್ರಿ, ಅಕ್ಕಪಕ್ಕ ಹೋಗ್ಬೇಡ್ರಿ. ಅಂದ್ರೆ ಅಕ್ಕಪಕ್ಕ ಹೋಗ್ಬೇಡ್ರಿ ಅಂದ್ರೆ ಅರ್ಥ ಏನ್ರಿ? ಕೆಟ್ಟ ಮಾರ್ಗದಲ್ಲಿ ನೀವು ಹೋಗ್ಬೇಡ್ರಿ, ನೆಟ್ಟಗೆ ನಡ್ರಿ. ನೀವು ಸೀದಾ ಮಾರ್ಗದಲ್ಲಿ ಹೋಗ್ರಿ, ನ್ಯಾಯ ಮಾರ್ಗದಲ್ಲಿ ಹೋಗ್ರಿ, ಧರ್ಮದಲ್ಲಿ ನಡೀರಿ. ಇದು ತಾನೇ ನಮ್ಮ ಮಕ್ಕಳು ಬೋಧಿಸ್ತೀವಿ ನಾವು. ಮಲಗುವಾಗಲೂ ಮತ್ತು ಹೇಳುವಾಗಲೂ. ನಮ್ಮ ಮಲಗುವಾಗ ಹೇಳುವಾಗ ಮಕ್ಕಳಿಗೆ ಏನು ಹೇಳ್ತೀವಿ ನಾವು? ಗುಡ್ ಏನಂತದೆ? ಬೈಬಲು ಓದ್ರಿ. ಇವಾಗ ಹಿರಿಯರಿಗೆ ಕೆಲವು ಪ್ರಾರ್ಥನೆ ಬರೋಂಗಿಲ್ಲ, ಬೈಬಲ್ ಓದೋಕೆ ಬರೋಂಗಿಲ್ಲ. ಅವಾಗ ನೀವು ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಏನು ಹೇಳ್ಬೇಕ್ರಿ? ನೀವು ಏನು ಹೇಳ್ಬೇಕ್ರಿ? ಬೈಬಲ್ ಓದು, ಪ್ರಾರ್ಥನೆ ಮಾಡು. ಕೆಲವರು ಇದ್ದಾರೆ, ಕೆಲವು ತಾಯಿಂದರಿಗೆ ಮಕ್ಕಳು ಅವತ್ತು ರಾತ್ರಿ ಬೈಬಲ್ ಓದಿ ಒಂದು ಹಾಡು ಹಾಡ್ಲಾರ್ದೆ ಅವ್ರಿಗೆ ಊಟ ಕೊಡಂಗಿಲ್ಲ ರೀ. ತಾಯಿಂದ್ರೆ ಅರ್ಥ ಆಯ್ತಮ್ಮ?
ನಮ್ಮ ಮಕ್ಕಳು ರಾತ್ರಿ ಹೊತ್ತಿನಲ್ಲಿ ಬೈಬಲ್ ಓದಿ ವಾಕ್ಯ ಓದಿ ಹಾಡಾಡಿ ಪ್ರಾರ್ಥನೆ ಮಾಡಬೇಕು. ಸಣ್ಣದಾದ ಚಿಂತಿಲ್ಲ, ಅಮ್ಮನ ಕಾಪಾಡು ಅಪ್ಪನ ಕಾಪಾಡು ಆಮೇಲೆ ಅಂದ್ರೆ ಚಿಂತಿಲ್ಲ. ಅವ್ರು ಏನು ಕಲಿಬೇಕು? ಅವರು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಇಲ್ಲ ಅಂದರೆ, ಹಾಡಿಲ್ಲ ಅಂದರೆ, ವಾಕ್ಯ ಇಲ್ಲ ಅಂದರೆ ಅವತ್ತೇನು ಕೊಡಬೇಡ ಮಕ್ಕಳಿಗೆ? ಊಟ ಕೊಡಬೇಡ್ರಿ. ಸಾಯಂಕಾಲ ಒಂದು ಒಪ್ಪತ್ತು ಉಪವಾಸ ಇದ್ರೆ. ಉಪವಾಸ ಎಷ್ಟು ದಿನ ಮಾಡ್ತೀರಿ ನೀವು? 40 ದಿನ ಉಪವಾಸ ಮಾಡ್ತೀವಲ್ಲ ನಾವು. ಮತ್ತು ಒಂದಿನ ರಾತ್ರಿ ಉಪವಾಸ ಇದ್ರೆ ಯಾರನ್ನ ಸಾಯ್ತೀರಿ ನಾವು? ಅದಕ್ಕೆ ತಾಯಿಂದ್ರೆ ಅಣ್ಣಂದಿರೇ ಕೇಳಿಸ್ಕೊಳ್ರಿ, ನಿಮ್ಮ ಮಕ್ಕಳು ಪ್ರತಿನಿತ್ಯ ಏನು ಮಾಡಬೇಕು? ಮಲಗುವಾಗ ಪ್ರಾರ್ಥನೆ. ಪ್ರಾರ್ಥನೆ ಮಾಡ್ಕೋ. ನಿಮಗೆ ದೊಡ್ಡವ್ರಿಗೆ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಚಿಂತಿಲ್ಲ. ಮಕ್ಕಳನ್ನ ಕಳಿಸಿದೆ, ಯಾರಿಗೆ ಬರ್ತದೋ ಅವರೆಲ್ಲ ಹೋಗಿ ನಮ್ಮ ಮಕ್ಕಳಿಗೆ ಪ್ರಾರ್ಥನೆ ಕಳಿಸೋದು. ನಾನು ಹಳ್ಳಿಗಳಲ್ಲಿ ಸೇವ್ ಮಾಡುವಾಗ ಕೆಲವರು ಪ್ರಾರ್ಥನೆ ಬರೆದು ಕೊಡ್ತಿದ್ದೆ. ನಾನು ಏನು ಬರೆದು ಕೊಡ್ತಿದ್ದೆ? ಪ್ರಾರ್ಥನೆ ಬರೆದು ಕೊಡ್ತಿದ್ದೆ. ಇಷ್ಟಿಷ್ಟು ಉದ್ದ, ಫಸ್ಟು ಸಣ್ಣದಾಯ್ತು ಪ್ಯಾರ, ಇಷ್ಟೇ ಪ್ಯಾರ. ಆಮೇಲೆ ಬಂದರು ಇನ್ನೂ ಇಷ್ಟು ದೊಡ್ಡದಾಯಿತು. ಆಮೇಲೆ ಒಂದು ಪೇಜ್ ಆಯಿತು, 2 ಪೇಜ್ ಅದು. ಆಮೇಲೆ ಸ್ವಂತ ಹೇಳಕ್ಕೆ ಪ್ರಾರ್ಥನೆ. ಅಲ್ಲೂಯಾ? ನಮ್ಮ ಮಕ್ಕಳಿಗೆ ಏನು ಕಲಿಸ್ಬೇಕು? ಪ್ರಾರ್ಥನೆ ಕಲಿಸ್ಬೇಕು. ನಮ್ಮ ಮಕ್ಕಳಿಗೆ ವಾಕ್ಯ ಓದೋದು ಕಲಿಸ್ಬೇಕು. ಒಂದು ಹಳ್ಳಿಗೆ ನಾನು ಸೇವ್ ಮಾಡ್ತಿದ್ದೆ. ಕಣ್ಣು ಇರಲಿಲ್ಲ ಆತನಿಗೆ, ಸರಿ ಕಣ್ಣು ಕಾಣಿಸ್ತಿಲ್ಲ. ಆತನಿಗೆ ಗುಡ್ಡೆ ಸೇಪು ಅಂತಿದ್ವು. ತೆಲುಗು ಬರ್ತದೆ ನಿಮಗೆ? ಆತನಿಗೆ ಗುಡ್ಡೆ ಸೇಪು ಅಂತ. ನಾವು ಇನ್ನೂ ಯಾವನೋಸ್ತಿದ್ವಿ, ಭಾಳ ಕಾಣಿಸ್ತಿದ್ವಿ ಆತನಿಗೆ. ತಾತ ನೀ ಕಣ್ಣು ಎಲ್ಲಿ ಹೋಯ್ತು ಅಂತಿದ್ವಿ ನಾವು. ಒಂದು ಕಣ್ಣು ಇರಲಿಲ್ಲ, ಸರಿ ಕಾಣ್ತಿದ್ದಿಲ್ಲ. ಆದರೆ ಆತನಿಗೆ ಓದೋಕ್ಕೆ ಬರ್ತಾ. ಹಳ್ಳಿ ಮನುಷ್ಯ, ಒಂದು ಕ್ಲಾಸ್ ಓದಿಲ್ಲ ಏನಿಲ್ಲ. ಆದರೆ ಆತ, ನೀನು ಅಮ್ಮತ್ರ ಇಲ್ಲೋ ಸತ್ಯ ಮಾತು ಹೇಳ್ತೀನಿ, ಬೈಬಲ್ ಓದ್ತಿದ್ದೀನಿ ಆತ. ಬೈಬಲ್ ಬಿಟ್ಟು ಬೇರೆ ಯಾವ್ದು ಪೇಪರ್ ಕೊಟ್ಟರೆ ಬರ್ತಿರಲಿಲ್ಲ ಆತನಿಗೆ. ಅರ್ಥ ಆಯ್ತು ನಾನು ಹೇಳಿದ್ರಿ? ಇದು ನನ್ನ ಅನುಭವದ ಮಾತು ಹೇಳ್ತೀನಿ. ಬೇರೆ ಪೇಪರು ನಾವು ಬರೆದು ಕೊಡ್ತಿದ್ವಿ, ಬೇಕಂದ್ರೆ ಪರೀಕ್ಷೆ ಮಾಡ್ತೀವಿ. ಹಂಗೆ ಸಣ್ಣ ಹುಡುಗರು ಇದ್ವಲ್ಲ, ಅವಾಗ ನಾವು 8ನೇ ಕ್ಲಾಸು 9ನೇ ಕ್ಲಾಸ್ ಹುಡುಗರು. ಅವಾಗ ನಾವು ಬೇಕಂತ ಬರೆದು ತಾತ ಇದು ಓದು ತಾತ ಅಂದರೆ ನಮ್ಮನ್ನ ನಾನು ತಮಾಷೆ ಮಾಡ್ತೀರಿ, ಹೋಗ್ತಿರಲಿಲ್ಲ ಅಂತ ಬೈತಿದ್ದೆ. ಆದರೆ ಭಾನುವಾರ ಮತ್ತು ಶುಕ್ರವಾರ ಭಜನೆಗಳು ನಡುವಾಗ ನಮ್ಮಪ್ಪ ಓದಿಸ್ತಿದ್ದ. ಚಂದ ವಾಕ್ಯ ಓದ್ತಿದ್ದೀನಿ ರೀ. ಹಳೆ ಉಡುಬಣಕೆಯಿಂದ ಯಾವುದು ಪ್ರಕಟಣೆವರೆಗೂ ಓದ್ತಾ ಇದ್ದ. ಅದು ಎಲ್ಲಿಂದ ಬಂತು ಜ್ಞಾನ? ಅದು ದೇವ್ರು ಕೊಟ್ಟಂಥ ಜ್ಞಾನ. ಅದಕ್ಕಾಗಿ ನಮ್ಮ ಮಕ್ಕಳಿಗೆ ಖಂಡಿತ ದೇವ್ರು ಜ್ಞಾನ ಕೊಡ್ತಾನೆ. ನಮ್ಮ ಮಕ್ಕಳಿಗೆ ಏನು ಕಲಿಸ್ಬೇಕು? ಫಸ್ಟು ಪ್ರಾರ್ಥನೆ ಮಾಡೋದನ್ನು. ಇವತ್ತು ನಾವು ಏನು ಕಲಿಸ್ತೀವಿ ಹೇಳ್ರಿ ನೋಡೋಣ ನಮ್ಮ ಮಕ್ಕಳಿಗೆ. ಎಲ್ಲ ನಾವು ಕಳಿಸೋದು ಬೇರೆ. ಸಣ್ಣ ಕೂಸು ಎತ್ಕೊಂಡು ಬರ್ತಾರೆ. ಮಾತು ಬಂದ, ನಿಮ್ಮ ಮಾವ ಬಂದು ಓದಿ ಬೈ ಅಂತರೇ ಇಲ್ಲ ರೀ. ನಮ್ಮ ಮಕ್ಕಳಿಗೆ ಅದೇ ಕಲಿಸ್ತವಲ್ವಾ? ನಾವೇನೋ ತಮಾಷೆಗನ್ನ ರೀತಿಯಲ್ಲಿ ನಾವು ತಮಾಷೆ ಥರ ಜೋಕ್ ಥರ ನಮ್ಮ ಮಕ್ಕಳಿಗೆ ನಾವು ಅದನ್ನು ಕಲಿಸ್ತೀವಿ. ಆ ಮಕ್ಕಳಿಗೆ ಅವು ಏನಾಗ್ತವೆ? ಅವು ಬೆಳೆದು ದೊಡ್ಡದಾಗಿ ನಿಂದಿರ್ತಾವೆ. ನಮ್ಮ ಮಕ್ಕಳಿಗೆ ಇಂಥ ಕಲಿಸ್ತೇವೆ. ಮಕ್ಕಳು ಮುಂದಿಡ್ಕೊಂಡು ಹೊಲಸು ಮಾತುಗಳು ಡಿಕ್ಷನರಿ ಸಿಗ್ತವೆ. ಯಾವುದಾದ್ರು ಹೊಲಸು ಮಾತುಗಳು ಹೋಗ್ರಾಮ್ ಹೋಗಿ ಉಣುಕ್ರಿ, ಪುಣ್ಯ ಬರ್ತದೆ. ಎಂಥಂಥ ಶಬ್ದಗಳು ಬಳಸ್ತೀರಿ ನೀವು? ಬೇಡಪ್ಪ, ನಾನು ಬಾಯಿಂದ ಬಂದ ಮತ್ತು ದೇವ್ರ ಶಾಪ ಕೊಡ್ತಾರೆ ನನಗೆ. ಆ ಶಬ್ದಗಳನ್ನು ಯಾರ ಮುಂದೆ ಮಾತಾಡ್ತೀವಿ ನಾವು? ಯಾರ ಮುಂದೆ ರೀ? ನಮ್ಮ ಮಕ್ಕಳ ಮುಂದೆ. ಈಗ ಹೇಳ್ರಿ, ನಮ್ಮ ಮಕ್ಕಳು ಅದನ್ನು ಕಲಿತಾರೇ ಇಲ್ಲ. ಮತ್ತು ನಮ್ಮ ಮಕ್ಕಳಿಗೆ ಕಲಿಸೋದು ಏನು? ದೇವ್ರ ವಾಕ್ಯ ಕಲಿಸ್ತೇವೆ. ಎಂದಾದ್ರೂ ನಿಮ್ಮ ಮಕ್ಕಳಿಗೆ ದೇವರ ವಾಕ್ಯದ ಬಗ್ಗೆ ಹೇಳಿದಿರಾ ನೀವು? ಎಂದಾದ್ರೂ ದೇವರ ಬಗ್ಗೆ ನೀವು ತಿಳಿಸಿ ಹೇಳಿದ್ದೀರಾ? ಒಂದು ಕಥೆ ಹೇಳಿದ್ದೀರಾ? ಇವತ್ತಿನ ದಿನ ನಮ್ಮ ಮಕ್ಕಳು ಹಾಳಾಗ್ತಿದಾರ್ರಿ. ನಮ್ಮ ಮಕ್ಕಳು ಹಾಳಾಗ್ತಿದ್ದಾರೆ. ಇದಕ್ಕೆ ಕಾರಣ ಯಾರು? ನಾವೇ, ಬೇರೆ ಯಾರಲ್ಲ. ಅವು ಅಪ್ಪಂದಿರೆ, ಅಣ್ಣ ತಮ್ಮಂದಿರೆ, ಅಕ್ಕ ತಂಗಿಂದಿರೆ, ಅತ್ತೆಂದಿರು, ಮಾಮಂದಿರು, ಇವರೇ ಕಾರಣ. ಇವತ್ತು ದಿನ ನಮ್ಮ ಮಕ್ಕಳು ಹಾಳಾಗಲಿಕ್ಕೆ ಕಾರಣ ಯಾರು? ನಾವೇ. ನಮ್ಮ ಮಕ್ಕಳಿಗೆ ಕಲಿಸಬೇಕಾದಂಥ ದೇವ್ರ ವಾಕ್ಯ ಕಲಿಸ್ತಿಲ್ಲ. ನಮ್ಮ ಮಕ್ಕಳಿಗೆ ಕಲಿಸ್ಬೇಕಂತ ಪ್ರಾರ್ಥನೆ ಕಲಿಸ್ತಿಲ್ಲ. ನಮ್ಮ ಮಕ್ಕಳಿಗೆ ಕಲಿಸುವಂಥ ದೇವಾಲಯಕ್ಕೆ ಹೋಗ್ರಿ, ಅಲ್ಲಿ ಹೋಗಿ ವಾಕ್ಯ ಕೇಳ್ರಿ, ಸಂಡೇಶ್ವರಿಗೆ ಹೋಗ್ರಿ, ಅಯ್ಯೋರು ಸನ್ಮಾನ ಮಾಡ್ರಿ, ಅಯ್ಯೋರ ಮಾತು ಕೇಳಬೇಕು, ಸಭೆಯಲ್ಲಿ ಹೋಗಿ ಕಸ ಗುಡಿಸ್ರಿ,
ಹೇಳ್ತೀವ ನಮ್ಮ ಮಕ್ಕಳಿಗೆ? ಹೇಳಂಗಿಲ್ಲ. ಮತ್ತು 5ನೇ ವಚನ, ಯಾವ ವಚನ ಅದು? ಇಸ್ರಾಯೇಲರೇ ಕೇಳಿರಿ, ಹಾಂ ನಮ್ಮ ದೇವರಾದ ಯೆಹೋವನು ಹಾಂ ಒಬ್ಬನೇ ದೇವರು. ಹಾಂ ನೀವು ಹಾಂ ನಿಮ್ಮ ದೇವರಾದ ಯೆಹೋವನನ್ನು ಹಾಂ ಪೂರ್ಣ ಹೃದಯದಿಂದಲೂ ಹಾಂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಆಹಾ, ಇಲ್ಲಿ ಬಂತು ನೋಡ್ರಿ. ಏನು ಹೇಳ್ತಾ ಇದ್ದಾನೆ? ಮಕ್ಕಳಿಗೆ ಬಾಯ್ಪಾಠ ಮಾಡಿಸಿರಿ, ಮಕ್ಕಳಿಗೆ ತಿಳಿಸಿರಿ, ಇದನ್ನು ಹೇಳುತ್ತಾ ಮುಂದೆ ಹೇಳ್ತಾನೆ. ಅದ್ರ ಮೇಲೆ ಯಾವ ಮಾತು? 4 ಮತ್ತು 5 ವಚನದಲ್ಲಿ 2 ವಿಷಯ. ಯಾವುದು? ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ಆ ದೇವರು ಈ ದೇವರು ಯಾವ ದೇವರು ಅಲ್ಲ. ಆತನನ್ನು ನೀವು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕಂತ ನೀವು ಕಲಿಸಿರಿ ನಿಮ್ಮ ಮಕ್ಕಳಿಗೆ. ನಮ್ಮ ಮಕ್ಕಳಿಗೆ ನಮ್ಮ ದೇವರಾದ ಯೆಹೋವನು ಒಬ್ಬನೇ ನಮ್ಮ ದೇವರು. ನನ್ನ ದೇವರಾತ ನನ್ನನ್ನು ಪಾಪ ಶಾಪಗಳಿಂದ ಬಿಡಿಸುವ ಆತನು, ನಿತ್ಯ ಜೀವಕ್ಕೆ ನಡೆಸುವ ಆತನು ಎಂಬುದನ್ನು ತಿಳಿಸಿರಿ. ನೀವು ಪೂರ್ಣ ಹೃದಯದಿಂದ ಪ್ರೀತಿಸಿ, ಪೂರ್ಣ ಪ್ರಾಣದಿಂದ ಮತ್ತು ಪೂರ್ಣ ಹೃದಯದಿಂದ ಪ್ರೀತಿಸಲಿಕ್ಕೆ ಕಲಿಸಿರಿ. ಇವತ್ತಿನ ದಿನ ಪೂರ್ಣ ಹೃದಯದಿಂದ ಇವತ್ತಿನ ನಾನು ನೀವು ದೇವರನ್ನು ಆರಾಧಿಸ್ತಾ ಇದ್ದೇವ? ದೇವರ ಆಲಯಕ್ಕೆ ಬರುವಾಗ ಪೂರ್ಣ ಹೃದಯದಿಂದ ನಾವು ಆರಾಧಿಸ್ತೀವಿ. ನಾವು ಇಲ್ಲಿ ಕುಂತಿರ್ತೀವಿ, ನಮ್ಮ ಮನಸ್ಸು ಎಲ್ಲಿರ್ತದೆ ರೀ? ಎಲ್ಲಪ್ಪ? ಬೇರೆ ಕಡೆ. ಹೆಣ್ಮಕ್ಳು ಮನಸ್ಸು ಎಲ್ಲಿರ್ತದೆ ರೀ? ಅಡಿ ಮನ್ಯಾಗ. ನಮ್ಮ ಅಮ್ಮ ಬಸ್ನಾಗ ಬಂದು ಕುಂತ್ರೆ, ಅಯ್ಯಮ್ಮ ಒಲೆ ಮೇಲೆ ಗಾಡಿಗೆ ಇಟ್ಟಿದ್ದೆ, ಅದ ಮೇಲೆ ಮುಚ್ಚಿನೋ ಇಲ್ಲ ಗೊತ್ತಿಲ್ಲ ಅಂತ. ಬಸ್ನಾಗ ಕುಂತಾಗ ಗ್ಯಾಸ್ ಆಫ್ ಮಾಡಿನೋ ಹಂಗೆ ಆನ್ ಇಟ್ಟಿನೋ ಗೊತ್ತಿಲ್ಲ ಅಂತ. ಮನಸ್ಸಲ್ಲಿ ನಮ್ಮ ಅಮ್ಮದಾಗ ಅಡಿಗೆ ಮನೆಯಾಗೆ. ಹಾಗೆ ಯಾಕೆ ಈ ಮನಸ್ಸು ಭಾಳ ಕೆಟ್ಟದ್ರಿ. ಮನಸ್ಸೇನು ಆದಲ್ಲ, ಈ ಮನಸ್ಸು ಭಾಳ ಕೆಟ್ಟದು, ಭಾಳ ಹೊಲಸು ಕೆಲಸ, ಭಾಳ ಹೊಲಸದು ಮಾಡ್ತದೆ. ಅದೆಷ್ಟೋದು ಕಡಿಮೆ. ನಾವು ದೇವರನ್ನು ಧ್ಯಾನ ಮಾಡ್ತಿರ್ಬೇಕಾದ್ರೆ ನಮ್ಮ ಮನಸ್ಸು ಏನೆಲ್ಲ ಯೋಚನೆ ಮಾಡ್ತದೆ, ಕೆಟ್ಟದ್ದು. ಅದಕ್ಕೆ ನಾವು ಭಾಳ ಜಾಗರೂಕತೆಯಿಂದ ಪೂರ್ಣ ಹೃದಯದಿಂದ ದೇವರು ನಾವು ಪ್ರೀತಿಸಬೇಕು, ಗೌರವಿಸಬೇಕು. ಪೂರ್ಣ ಪ್ರಾಣದಿಂದ ಪ್ರೀತಿಸಬೇಕು, ಪೂರ್ಣ ಶಕ್ತಿಯಿಂದ ನಾವು ಪ್ರೀತಿಸಬೇಕು. ಅಂದರೆ ಆತನಿಗೆ ಸಲ್ಲತಕ್ಕಂಥ ಎಲ್ಲ ಗೌರವಗಳನ್ನು ನಮ್ಮ ಮಕ್ಕಳಿಗೆ ಕೊಡ್ರಿ ಎಂಬುದಾಗಿ ಕಲಿಸ್ಕೊಡ್ಬೇಕಾಗಿದೆ. ಇವತ್ತಿನ ದಿನ ನೀವೆಲ್ಲರೂ ಸೇರಿ ಬಂದಿದ್ದೀರಿ. ನಮ್ಮ ಹಿರಿಯರು ಕಲಿಸಿದ ನಿಮಿತ್ತ ನೀವೆಲ್ಲರೂ ಇಲ್ಲಿ ಸೇರ್ಬೇಕು. ಒಂದು ವೇಳೆ ಕಲಿಸಿಲ್ಲ ಅಂದರೆ ನೀವು ಬರ್ತಿರ್ಲಿಲ್ಲ. ನಮ್ಮ ಹಿರಿಯರು ಹೇಳಿಲ್ಲ ಅಂದರೆ ನೀವು ಬರ್ತಿರ್ಲಿಲ್ಲ. ಇವತ್ತಿನ ಹೇಳಿದ ನಿಮಿತ್ತ ನೀವು ಸೇರಿ ಬಂದು. ಅದಕ್ಕೆ ಪ್ರಿಯರೇ, ನಮ್ಮ ಮಕ್ಕಳಿಗೆ ಯಾವಾಗಲೂ ನಮ್ಮ ದೇವ್ರ ಬಗ್ಗೆ ತಿಳಿಸ್ಬೇಕು, ವಾಕ್ಯದ ಬಗ್ಗೆ ತಿಳಿಸ್ಬೇಕು, ಪ್ರಾರ್ಥನೆ ಮಾಡೋದನ್ನು ತಿಳಿಸ್ಬೇಕು, ದೊಡ್ಡವ್ರಿಗೂ ಸಣ್ಣವ್ರಿಗೂ ಗೌರವ ಹೇಗೆ ಕೊಡಬೇಕೆಂಬುದನ್ನು ನಾವು ತಿಳಿಸ್ಬೇಕು. ಜ್ಞಾನೋಕ್ತಿ 3ನೇ ಅಧ್ಯಾಯದಲ್ಲಿ ಏನಂತ ನೋಡ್ರಿ. ಹಾಂ 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 ಸಾಕು. ಇಲ್ಲಿ ಏನು ಹೇಳ್ತಿದ್ದಾನ್ರಿ? ಕಂದ, ನಾನು ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪು. ಇಲ್ಲೇ ನೋಡ್ರಿ, ಇವತ್ತಿನ ದಿನ ಮಕ್ಕಳು ತಂದೆ ತಾಯಿಂದ ಹೇಳೋ ಮಾತು ಕೇಳ್ತೀರಿ? ನೀವು ಕೇಳ್ತೀರಿ? ಅಂಗಡಿಗೆ ಹೋಗಿ ಬಂದ ಕಮಿಷನ್ ಎಷ್ಟು ತಗೋತೀರ ಮಕ್ಕಳೇ? ₹1 ₹2? ಇವಾಗ 5 ರೂಪಾಯಿಗೆ ಕನಿಷ್ಠ ಈಗ ₹5 ₹10 ಕಮಿಷನ್. ಇಲ್ಲಾಂದ್ರೆ ಹೋಗೋದಿಲ್ಲ, ಕುಂದಿರ್ತಾನೆ ನಾವು ಅಷ್ಟೇ ಮೊಬೈಲ್ ನೋಡ್ಕೊಂಡು ಕುಂತಿರೋದು. ಹೋಗು ಅಲ್ಲಿ ಸಾರುಗಳು ಇಟ್ಟಿರ್ತಾರೆ, ಬೇಗ ಹೋಗ್ತದೆ. ಕರಿಪಾಕಿ ತೊಗೊಂಡ್ಬಂದರೆ ಕೊಡು ಮತ್ತು ರೊಕ್ಕ. ಅವನಿಗೆ ಹೊಟ್ಟೆ ತುಂಬ ತಿನ್ನಿಸ್ಬೇಕು, ಎಲ್ಲ ಮಾಡಬೇಕು. ಮೇಲೆ ಮತ್ತೇನು ಕೊಡ್ಬೇಕು? ನಾವು ಕಮಿಷನ್ ಕೊಡಬೇಕು. ಇವತ್ತಿನ ದಿನ ಮಕ್ಕಳು ಸ್ಪೆಷಲ್ ಯಾಕೆ ಈ ಮಾತು ಹೇಳ್ತಾನೆ ಹೇಳೋದು ತುಂಬ ಇದೆ. ನಮ್ಮ ಮಕ್ಕಳಿಗೆ ಇವತ್ತಿನ ದಿನ ಏನಾಗಿದೆ, ಈ ಮೊಬೈಲ್ಗಳು ಬಂದು ಮನಸ್ಸಲ್ಲಿ ಏನು ಮಾಡಿದೆ? ಕೆಡಿಸ್ಬಿಟ್ಟಿದೆ. ಮನಸ್ಸೆಲ್ಲ ಕೆಡಿಸ್ಬಿಟ್ಟಿದೆ. ತಂದೆ ತಾಯಿನ ಮಾತು ಕೇಳ್ತಾ ಇಲ್ಲ. ಕೆಲ ನಂಬರ್ ಬಂದು ತಲೆ ಹೊಡ್ಕೊಳ್ತು. ಏನು ಮಾಡ್ಬೇಕಯ್ಯ, ನಮ್ಮ ಮಾತೇ ಕೇಳುವಲ್ಲ. ಯಾವನಾಷ್ಟು ಹುಡುಗರು ಇರ್ತಾರೆ,
ನಮ್ಮ ಮಾತು ಕೇಳಂಗಿಲ್ಲ ಅಯ್ಯ, ಏನೆಲ್ಲ ಮಾಡ್ತಾಯಿದ್ದಾನೆ ಅಯ್ಯ. ಒಂದು ಸಲ ಒಂದು ಮನೆಗೆ ವಿಸಿಟ್ಗೆ ಹೋಗಿದ್ದೆ. ಪಕ್ಕದಲ್ಲಿ ಒಂದು ಕೋಣೆ ಇತ್ತು. ಕೋಣೆ ಅಂದರೆ ಒಂದು ರೂಮ್. ಹುಡಿ ಹುಡಿ ಅಂತಿದ್ರು. ವೆರಿ ಗುಡ್. ನನಗೆ ಗೊತ್ತಿಲ್ಲ, ನನಗೆ ಭಯ, ಎಲ್ಲಿ ದೇವ ಬಂದದೇನೋ. ಹಾಕ್ ಹೊಡಿ ಶೂಟ್ ಏನಿದ್ದವ್ರು ಏನಂತಿದ್ದವು? ಅವು ಶಬ್ದಗಳು ಬರ್ತಾವೆ ಏನು ನಾವು ಏನೇನು ಬರ್ತಾವೆ. ಓದಿರ್ತಿದ್ದೆ, ನನಗೆ ಭಯ ಆಯ್ತು, ಎಲ್ಲಿದ್ದೀವಿ ಓದೋದೇನು ಏನು ಅಂದರೆ ಏನಪ್ಪ, ಯಾರು ಕಟ್ಟಾಕಿರ ಏನು ಹೆಂಗೆ ಓದಿರ್ತದ ಏನಪ್ಪ. ಅಯ್ಯ ಅದೊಂದು ದೊಡ್ಡ ಕತೆ. ಅವ್ ನಮ್ಮ ದೊಡ್ಡ ಮಗ ಯಾನ್ ಮತ್ತು ದೊಡ್ಡ ಮಗ ಯಾಕೆ ಕತ್ತಲು ಕೋಣೆಯಲ್ಲಿ ಅವ್ನು ಆಡಕತ್ತನ್ರಿ. ಅಯ್ಯ ಹೇಳಿ ಸಾಕಾಯ್ತಯ್ಯ. ಬೆಳಗ್ಗಿಂದ ರಾತ್ರಿ ತಾನು ಹಿಂಗೆ ಮಾಡ್ತಾನೆ. ಯಾವ ಮಲಗ್ತಾನೋ, ಯಾವಾಗ ಎದ್ದೇಳ್ತಾನೋ, ಯಾವ ಊಟ ಮಾಡ್ತಾನೋ ಗೊತ್ತಿಲ್ಲಯ್ಯ. ಎಷ್ಟು ದುಃಖ ಅಲ್ಲ. ಇವತ್ತಿನ ನನ್ನ ಮಗ ನಿನ್ನ ಮಗ ಕೆಟ್ಟು ಹೋದರೆ ತಂದೆ ತಾಯಿಂದರಿಗೆ ಸಂತೋಷ ಆಗ್ತದೆ, ದುಃಖ ಆಗ್ತದೆ, ನೋವು ಆಗ್ತದೆ ರೀ. ಅವ್ರು ಹೇಳ್ಬೇಕಾದಲ್ಲಿ ಹೇಳಿರ್ತಾರೆ. ಅದು ಇವತ್ತಿನ ದಿನ ಮಕ್ಕಳು ಏನು ಮಾಡ್ತಾರೆ? ಯಾರ ಮಾತು ಕೇಳ್ತೀರಿ ನೀವು? ತಂದೆ ತಾಯಿ ಮಾತು ಕೇಳಂಗಿಲ್ಲ. ಯಾರ ಮಾತು ಕೇಳ್ತೀರಿ ಮಕ್ಕಳೇ? ಮೊಬೈಲ್ ಮಾತು ಕೇಳ್ತೀರಿ. ಬ್ಲೂ ವೇಲ್ ಅಂತ ಬಂದಿತ್ತು, ಗೊತ್ತು ನಿಮಗೆ? ಅಪ್ಪ ನೀವೆಲ್ಲ ಭಾಳ ಫಾಸ್ಟ್ ಇದ್ದು ಬಿಡಪ್ಪ. ದೊಡ್ಡವ್ರಿಗೆ ಏನು ಬ್ಲೂ ವೇಲ್ ಅಂತ ಏನೂ ಗೊತ್ತಿಲ್ಲ ನಿಮಗೆ. ಇವ್ರಿಗೆ ಕೇಳ್ರಿ ಹೇಳ್ತಾರೆ. ಭಯಂಕರವಾದಂಥ ಒಂದು ಗೇಮ್ಸ್ಗಳು ಇವತ್ತಿನ ದಿನ. ಅಂಥ ಗೇಮ್ಗಳಲ್ಲಿ ಯಾವನಷ್ಟು ಮಕ್ಕಳು ಏನಾಗಿದ್ದಾರೆ? ಅಡಿಕ್ಟ್ ಆಗಿ ತಮ್ಮ ಜೀವನವನ್ನು. ಇನ್ನು ಕೆಲವು ಮಕ್ಕಳು ಇಂಥವ್ರು ಅಡಿಕ್ಟ್ ಆಗಿ, ಮೊಬೈಲ್ಗೆ ಅಡಿಕ್ಟ್ ಆಗಿ, ಕೆಲಸ ಇದ್ದೂ ಕೆಲಸ ಹೋಗ್ಲಾರ್ದಂಗೆ ನೋಡ್ಕೊತ ಟೈಮ್ ಮಿದ್ಕೊಂಡು ಆ ಟೈಮ್ ಆಯ್ತು ಬಿಡು, ನಾಳೆ ಹೋದ್ರಾಯ್ತು ಕೆಲಸನೇ ಕಳ್ಕೊಂಡಿದ್ದಾರೆ. ಜೀವನವನ್ನು ಎಲ್ಲವನ್ನು ಮಕ್ಕಳು ಏನು ಮಾಡಿದ್ದಾರೆ? ಹಾಳು ಮಾಡ್ಕೊಂಡಿದ್ದಾರೆ. ಇದೇ ಮೊಬೈಲು ಎಲ್ಲ ಒಳ್ಳೆಯದು ಹೌದು, ಕೆಟ್ಟದ್ದು ಹೌದು. ಇವತ್ತಿನ ದಿನ ನಮ್ಮ ಮಕ್ಕಳನ್ನ ಸರಿಯಾದ ದಾರ ನಡೆಸಬೇಕಾದಂಥ ನಿನ್ನ ಬೇರೆ ಮಕ್ಕಳದೇ ಆಯಿತು, ಮತ್ತು ಕೂರಿಗಿದೆ ಹೇಳ್ಬೇಕು. ನೀನು ಅದೇ ಅವಾಗ ಹೇಳಿ. ನಾನು ಟೈಮ್ ಆಯ್ತಯ್ಯ? ಇನ್ನು ಹೇಳೆ. ಸರಿ, ಮಕ್ಕಳದ್ದು ತುಂಬ ಇದೆ. ಮಕ್ಕಳ ಬಗ್ಗೆ ಹೇಳ್ಬೇಕಾದ್ರೂ ಸಹ ಗಂಟೆಗಟ್ಟಲೆ ಹೇಳಿದ್ರು ಶಾರ್ಟ್ ಸಾಕು, ಇಷ್ಟೇ ಸಾಕು. ಒಂದು ಮಾತು ತಿಳ್ಕೊಡ್ರಿ, ನಿಮ್ಮ ಮಕ್ಕಳಿಗೆ ಏನು ಕಲಿಸ್ಬೇಕು? ನಾವು ಪ್ರಾರ್ಥನೆ ಕಲಿಸ್ರಿ. ಡೈಲಿ ನಿಮ್ಮ ಮನೆಗಳಲ್ಲಿ ಏನಿರಬೇಕು? ಪ್ರಾರ್ಥನೆ ಬೇಕು, ಕುಟುಂಬ ಪ್ರಾರ್ಥನೆ ಬೇಕು. 7 ಗಂಟೆಯಿಂದ 8 ಗಂಟೆವರೆಗೂ ಯಾವುದೇ ಮನೆಯಲ್ಲಿ ಅಯ್ಯ ಬಂದು ಚೆಕ್ ಮಾಡಿದ್ರು ಆಡ್ತಿರ್ಬೇಕು ರೀ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ? 7 ಗಂಟೆಯಿಂದ 8 ಗಂಟೆವರೆಗೆ ನಿಮ್ಮ ಮನೆಗಳಲ್ಲಿ ಮೊಬೈಲ್ ಬಂದ್, ಟಿ ವಿ ಬಂದ್, ಸೀರಿಯಲ್ ಬಂದ್. 7 ಗಂಟೆ ಯಾವ ಸೀರಿಯಲ್ ಬರ್ತದ್ರಿ ಅಮ್ಮ? ಯಾವುದು? ಅಯ್ಯ ಅದು ಮಾತು ಹೇಳ್ಬೇಡ್ರಿ. ಸೀರಿಯಲ್ ಬಂದ್ ಮಾಡ್ರ ಅಂತ ಹೇಳ್ಬೇಡ ಅಂತ ಹೇಳ್ತೀರ. 7 ಗಂಟೆಯಿಂದ 7:15, 7:15 8, 8 9, 9 10, 10:30, 11 ಗಂಟೆ ತನಕ ಕಂಟಿನ್ಯೂ ಇದೆ. ಒಬ್ರಿಗೆ ಏದೆ, ಒಬ್ಬರು ಮನೆಗೆ ಊಟಕ್ಕೆ ಹೋದಾಗ ಬೇರೆ ಅನ್ನ, ಏನಮ್ಮ ಅನ್ನ ಹಾಕಿರಿ ಬೇರೆ ರೊಟ್ಟಿ, ಹೋಗಯ್ಯ ಯಾರು ರೊಟ್ಟಿ ಹೊಡ್ಕೊಂಡು ಕುಂದಿರ್ತಾರೆ. ಸೀರಿಯಲ್ ತಪ್ತಿತ್ತ, ಅದಕ್ಕೆ ಅನ್ನ ಕುದಿಸಾಕಿ ಬಿಸಾಕಿ ಹಿಂಗೆ ಮೌನೇ ಹಂಗೆ ಮಾಡ್ತೀವಿ. ಮತ್ತು ಏನು ಮಾಡೋದು, ಸಾಕಾಗಿ ಬಂದಿರ್ತೀವಿ, ಸ್ವಲ್ಪ ಸೀರಿಯಲ್ ನೋಡ್ತೀವಿ 7 ಗಂಟೆಯಿಂದ 9-9:30 ತನಕ. ಯಾವಾಗ ಗೌರಿ ಯಾವಾಗ ಬರ್ತಿದ್ವು ಅವೆಲ್ಲ ನೋಡ್ತೀವಿ ಅಂತ. ಇವತ್ತಿನ ದಿನ ಮತ್ತು ಇನ್ನೊಂದು ಮಜಾ ಇರ್ತದೆ, ಅದು ಕೇಳಿಸ್ಕೊಡ್ರಿ. ಟಿ ವಿ ಯಾರ್ಯಾರು ಕುಂತು ನೋಡ್ತೀರಿ ಮನೆಯಲ್ಲಿ? ಗಂಡ, ಹೆಂಡತಿ ಮತ್ತು ಮಕ್ಕಳು. ಆ ಟಿ ವಿಯಲ್ಲಿ ಕೆಲವೊಂದು ಅಶ್ಲೀಲ ಅಂತ ಹೇಳ್ತಾರೆ. ಅಶ್ಲೀಲ ಅಂತ ಅರ್ಥ ಆತಲ್ರಿ? ಅಂಥವ್ರನ್ನ ಗಂಡ ನೋಡ್ತಾರೆ, ಹೆಂಡತಿ ನೋಡ್ತಾರೆ, ಪಕ್ಕದ ಮಕ್ಕಳು ಕುಂದಿಸ್ಕೊಂಡು ಅವಾಗ ನೋಡ್ತಾರೆ. ಅಣ್ಣ ಹೊಡೆಯಂಗಿಲ್ಲ, ಅಕ್ಕ ಹೊಡೆಯಂಗಿಲ್ಲ, ಎದ್ದಳೆ ಅಂತ ಅನ್ನಂಗಿಲ್ಲ. ಹೋಗ್ಲಿ ಚಾನಲ್ ಚೇಂಜ್ ಮಾಡ್ತಾರ, ಅದನ್ನು ಚೇಂಜ್ ಮಾಡೋಂಗಿಲ್ಲ. ಅರ್ಥ ಆಯ್ತಲ್ಲ ನಾನು ಹೇಳಿದೆ ನಿಮಗೆ? ಮತ್ತು ಮಕ್ಕಳನ್ನ ಕೆಡಿಸೋದು ಯಾರು? ಯಾರಮ್ಮ?
ಸಾಬ್ರೆ ಯಾರ್ರೀ ನಿಮ್ಗೆ ಅರ್ಥ ಆಯ್ತು, ನನ್ನ ಭಾಷೆ ನಿಮ್ಗೆ ಅರ್ಥ ಆಗ್ತಿಲ್ಲ ಗೊತ್ತಿಲ್ಲ, ಅರ್ಥ ಆಯ್ತಲ್ಲ? ಅಂಥವು ಬಂದಾಗ ಚಾನೆಲ್ ಏನು ಮಾಡ್ಬೇಕು ನಾವು? ಅದು ನಾವು ಕಲಿಸ್ಬೇಕಾರೆ ಯಾರಾಗಲಿ ನಮ್ಮ ಮನೆಯಲ್ಲಿ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಅಂಥವು ನೋಡಬಾರ್ದಲ್ಲ, ಒಳ್ಳೇದಲ್ಲ. ಸೊ ನಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ನಾವು ಕಲಿಸಬೇಕು. ಸರಿ, ಎರಡನೇ ವಿಷಯಕ್ಕೆ ಬರ್ತೀನಿ. ಇವತ್ತು ಇನ್ನೊಂದು